ನಿನ್ನೆ ನನ್ನ ಆಫೀಸಿಗೂ ಬಹುಶಃ ನಿನ್ನೆ ಬೆಳಗ್ಗೆ ಬಂದಿದ್ರು ಅನ್ಸುತ್ತೆ. ನಾನು ಇರಲಿಲ್ಲ, ಬಟ್ ನನಗೂ ಸಹಿತ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು DHO ಇವರಿಗೆ ಈಗ ಹೇಳಿದ್ದೀನಿ. ಒಂದು ನಮ್ಮ RCH ಡಾಕ್ಟರು, DHO ಮತ್ತು ಇನ್ನೊಬ್ರು ಇಂಡಿಪೆಂಡೆಂಟ್ ನಮ್ಮ IMA ಇಂದ ಒಬ್ರು ಡಾಕ್ಟರ್ ಕಡೆಯಿಂದಾನೆ ಅದನ್ನೊಂದು ತನಿಖೆ ಮಾಡಿಸ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಮೆಗನಲ್ ಆಗಿದೆ ಅಂದ್ರೆ ಅಲ್ಲಿಯವರು ಬೇಡ, ಇಂಡಿಪೆಂಡೆಂಟ್ ಆಗಿ ನಾವು ಅದನ್ನ ಮಾಡೋಣ. ಅದ್ರಲ್ಲಿ ಒಬ್ರು ಪ್ರೈವೇಟ್ ಅಂದ್ರೆ IMA ಇಂದನೂ ಒಬ್ರು ರೆಪ್ರೆಸೆಂಟೇಟಿವ್ ಡಾಕ್ಟರ್ ಇಟ್ಕೊಂಡು ಅದ್ರ ಬಗ್ಗೆ ತನಿಖೆ ಮಾಡಕ್ ಹೇಳಿದೀನಿ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆರ್ಡರ್ ನಾನು ಇಶ್ಯೂ ಮಾಡ್ತೇನೆ. ಈಗಾಗಲೇ ನಾನು DHOಗೂ ಮಾತಾಡಿದ್ದೀನಿ. ಅಲ್ಲ, ಅದು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ನೆಕ್ಸ್ಟ್ ಡೇ ನಮ್ಮ ZP ಯಲ್ಲಿ ಮೀಟಿಂಗು ಸಹಿತ ಮಾಡಿದ್ದಾರೆ. ಆ ವಿಚಾರಕ್ಕೆ ಅವರು ಸರ್ಜನ್ ಸಹಿತ ಅವರು ಅವತ್ತು ಬಂದಿದ್ರು. ನನಗೆ ತಿಳಿದಂಗೆ ನಾನು ಇದ್ದವತ್ತು ಒಂದು 3-4 ಇನ್ಸ್ಟ್ರಕ್ಷನ್ಸ್ ಅನ್ನ ಅವರು ಮಾನ್ಯ ಅಧ್ಯಕ್ಷರು ಸಹಿತ ನೀಡಿದ್ದಾರೆ. ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ, ಸರಿ ಮಾಡ್ಲಿಕ್ಕೂ ತಿಳಿಸಿದ್ದಾರೆ. ಅದನ್ನ ನಾವು ಮಹಿಳಾ ಆಯೋಗದಲ್ಲಿ ಒಂಥರ ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಕ್ರಮ ಮಾಡಿದ್ದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಅದಕ್ಕೆ ಏನ್ ಬೇಕು ನಾವು ಸಹಿತ ಅದ್ರಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿಸ್ಕೊಡ್ತೀವಿ. ಈಗಾಗಲೇ ಅವರಿಗೆ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನ ಅವ್ರ ಮೆಗನ್ ಡೈರೆಕ್ಟರ್ ಅವರಿಗೂ ಮತ್ತೆ ಅವ್ರ ಸರ್ಜನ್ ಅವರಿಗೂ ಸಹಿತ ಕಮ್ಯುನಿಕೇಟ್ ಮಾಡಿದ್ದಾರೆ. ಅದನ್ನ ಅವ್ರು ಸಾಲ್ವ್ ಮಾಡ್ಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಕರೆಕ್ಟ್, ಅದು ಮೊನ್ನೆನೂ ಆ ವಿಚಾರಗಳು ಬಂತು. ನಾನು ಡೈರೆಕ್ಟರ್ ಅವರಿಗೂ ತಿಳಿಸಿದೀನಿ, ಅದನ್ನ ಅಟೆಂಡ್ ಮಾಡಕ್ ಹೇಳಿದೀನಿ. ಕೆಲವೊಂದು ಇಕ್ವಿಪ್ಮೆಂಟ್ಸ್ ಏನೋ ಹಾಳಾಗಿತ್ತು, AMC ನಾವು ಈಗ ಕಾಲ್ ಮಾಡ್ತಿದೀವಿ, ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನಿ. ಅಲ್ಲ, MRI ಮೇಂಟೆನೆನ್ಸ್ ಅವ್ರು ಮಾಡ್ತಾ ಇದ್ರು. ನನಗೂ ಮಾಹಿತಿ ಬರೋ ಪ್ರಕಾರ MRI ಮೇಂಟೆನೆನ್ಸ್ ಸಲುವಾಗಿ ಅವರು ಅದನ್ನ ಮಾಡ್ಕೊಂಡಿದ್ರು. ಬಟ್ ಅವರು ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈ ಅಪ್ ಮಾಡ್ಕೊಂಡು ಅದೇ ರೇಟ್ಸ್ ಗೆ ವಿದೌಟ್ ಆಯ್ತು. ಅಲ್ಲ, ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಬೇಕು. ನಾನು ಡೈರೆಕ್ಟರ್ ಅವರಿಗೂ ಮಾತಾಡ್ತೀನಿ. ಮತ್ತೆ ನೀವು ನೋಡಿರ್ಬೋದು, ಮೊನ್ನೆ KDPಯಲ್ಲೂ ಸಹಿತ ಚರ್ಚೆ ಆಯ್ತು. ಈಗ ಏನು ಇವು ಇದು ನಮ್ಮ ಮೆಡಿಕಲ್ ಎಜುಕೇಶನ್ ಅಂಡರ್ ಅಲ್ಲಿ ಇರೋ ಹಾಸ್ಪಿಟಲ್ಸ್ ಗೆ ಒಂದು ಜಿಲ್ಲೆಯಲ್ಲಿ ಒಂದು ಉಸ್ತುವಾರಿ ಸಮಿತಿ ಮಾಡ್ಬೇಕಂತ ಹೇಳಿ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನ ನಮ್ಮ ಸಚಿವರು ಸಹಿತ ಎಂಡೋರ್ಸ್ ಮಾಡಿದ್ದಾರೆ. ಅದ್ರ ಏನಾಗ್ತಿದೆ, ನಮ್ಮಲ್ಲಿ ಇದರಲ್ಲಿ ಯಾವುದೇ ರೀತಿ ಉಸ್ತುವಾರಿ ಸಮಿತಿ ಇರಲ್ಲ. ಇಲ್ಲಿ ರಿಪ್ರೆಸೆಂಟೇಟಿವ್ಸ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ನಾವು ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ನಾವು ಹಸ್ತಕ್ಷೇಪ ಮಾಡಕ್ ಆಗಲ್ಲ. ಓನ್ಲಿ ಇಶ್ಯೂಸ್ ಆದಾಗ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ. ಬಟ್ ಆನ್ ಡೇ ಟು ಡೇ ಬೇಸಿಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅವರಿಂದ ನಡೀತಾ ಇದೆ. ಸೊ ಅದಕ್ಕೆ ಒಂದು ಉಸ್ತುವಾರಿ ಸಮಿತಿ ತರ ಆದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅವಾಗ ಎಲ್ಲರೂ ಸಹಿತ ನಾವು ಮಾನಿಟರ್ ಮಾಡಕ್ಕಾಗತ್ತೆ. ಎವ್ರಿ ಒಂದು 15 ಡೇಸ್ಗೂ 1 ಮಂತ್ಗೂ ಮೀಟಿಂಗ್ ಮಾಡ್ಬಿಟ್ಟು ಒಂದು ಸಾಲ್ವ್ ಮಾಡೋಕ್ಕೂ ಆಗುತ್ತೆ. ಅದು ಸರ್ಕಾರ ಲೆವೆಲ್ ಅದರ ನಿರ್ಧಾರ ತಗೊಳ್ತಾರೆ. ಬಟ್ ನೀವ್ ಹೇಳ್ದಂಗೆ ಏನೇನು ಇಶ್ಯೂಸ್ ಬರ್ತಾ ಇದೆ, ನಾನು ಡೈರೆಕ್ಟರ್ ಅವರಿಗೆ ಅದನ್ನ ಅವ್ರು ಕರೆಸಿ ನಾನು ಅವ್ರ ಜೊತೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇಶ್ಯೂಸ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಮಾಡ್ಬೇಕು, ನಾನು ಮಾಡ್ತೀನಿ.